ಶುಕ್ರವಾರ ದಿನ ಏನಾದ್ರೂ ಸಾಲ ಅಂತ ಕೊಟ್ರೆ, ಹಣ ಅಂತ ಕೊಟ್ರೆ, ಇರುವಂತವರ ಮನೆಯಲ್ಲಿ ಮಹಾಲಕ್ಷ್ಮಿ ಹೋಗ್ಬಿಟ್ಟು ಸಾಲ ತೀರ್ತಾ ಇಲ್ಲ ಅಂದ್ರೆ ಮೊದಲು ಸಾಲವನ್ನ ಮಾಡಿ ಸಾಲದಿಂದ ತೀರಿಸುವ ಪ್ರಯತ್ನಗಳನ್ನ ನಿಲ್ಲಿಸಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲಯ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷವಾಗಿರುವಂತಹ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತು ಯಾವ ವಾರ ಸಾಲವನ್ನು ಕೊಡಬೇಕು ಮತ್ತು ಸಾಲವನ್ನು ಪಡೀಬೇಕು, ಯಾವ ಸಮಯದಲ್ಲಿ ಸಾಲವನ್ನು ಕೊಡಬಾರ್ದು ಮತ್ತು ಸಾಲವನ್ನು ಪಡಿಬಾರ್ದು, ಇದಕ್ಕೆ ಶಾಸ್ತ್ರದ ವಿಷಯಗಳಲ್ಲಿ ಏನೆಲ್ಲ ಉಲ್ಲೇಖಗಳಿದೆ ಅನ್ನುವಂಥ ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಹೇಳುತ್ತೆ, ಸೋಮವಾರೇ ಧನಂ ದತ್ವ ನಾ ಲಭೆತ ಪುನಃಕಿಲಃ ಮಂಗಳೇಚ ತಥಾ ದತ್ವ ವೈರಂ ಸ್ಯಾತ್ ನ ಸಂಶಯಃ. ಶುಕ್ರವಾರೇ ತಥಾ ದತ್ವ ಧನಂ ನ ಪ್ರತಿಪದ್ಯತೆ ಅಂತ ಹೇಳ್ತಾರೆ. ಸೋಮವಾರ ನೀವು ಯಾರಿಗಾದ್ರೂ ಹಣವನ್ನ ಕೊಟ್ರೆ ಅದು ಬೇಗ ವಾಪಸ್ ಬರಲ್ವಂತೆ, ಆಟಾಡ್ಕೊಂಡು ಬರುತ್ತಂತೆ, ಹಿಂಸೆ ಪಟ್ಟಿ ಇಸ್ಕೋಬೇಕಂತೆ ದುಡ್ಡನ್ನು ಅವ್ರ ಹತ್ರ. ಅದಕ್ಕೋಸ್ಕರ ಸೋಮವಾರದ ದಿನ ಯಾರಿಗಾರು ದುಡ್ಡನ್ನು ಕೊಟ್ರೆ ಅದು ಬೇಗ ಬರೋದಿಲ್ಲ. ಮಂಗಳವಾರ ಕೊಟ್ಟರೆ ಶತ್ರುತ್ವ ಉಂಟಾಗುತ್ತದೆ. ಇದ್ರ ಮೇಲೆ ಅನುಮಾನನೇ ಬೇಡ. ಜಗಳ ಕದನ ಫೈಟ್ ಮಾಡ್ಬಿಟ್ಟು ಇಸ್ಕೋಬೇಕು, ಏನೋ ಬಾರ ಹೋಗಿ ಅನ್ಕೊಂಡು ಜಗಳ ಆಡ್ಬಿಟ್ಟು ನೀವು ಇಸ್ಕೋಬೇಕಾಗ್ತದೆ. ಕೋರ್ಟ್ಗೆ ಹೋದ್ರೂ ಆಶ್ಚರ್ಯ ಪಡುವಂಗಿಲ್ಲ. ಶುಕ್ರವಾರ ಕೊಟ್ಟ ಹಣ ಮರಳಿ ಬರುವುದಿಲ್ಲ. ಶುಕ್ರವಾರ ದಿನ ಹಣ ಕೊಡಬಾರ್ದಂತೆ. ಶುಕ್ರವಾರ ದಿನ ಏನಾದ್ರೂ ಸಾಲ ಅಂತ ಕೊಟ್ರೆ, ಹಣ ಅಂತ ಕೊಟ್ರೆ, ಕಾಲಕ್ರಮೇಣ ಕೊಟ್ಟಿರುವಂತವರ ಮನೆಯಲ್ಲಿ ಮಹಾಲಕ್ಷ್ಮಿ ಹೋಗ್ಬಿಡ್ತಾಳಂತೆ, ವಾಪಸ್ ಹೋಗ್ಬಿಡ್ತಾಳಂತೆ, ಇರೋದಿಲ್ವಂತೆ. ಅದಕ್ಕೋಸ್ಕರ ಶುಕ್ರವಾರದ ದಿನ ಹಣವನ್ನ ಕೊಡುವಂಥದ್ದು ಅಥವಾ ಸಾಲವನ್ನ ಕೊಡುವಂಥ ಕೆಲಸವನ್ನ ಮಾಡಬಾರ್ದು. ಮತ್ತೆ ಇದೇ ಸಮಯದಲ್ಲಿ ನೋಡಿ, ಸೇಮ್ ಇದೆ ಇಲ್ಲೇನಾಗುತ್ತೆ ಅಂತಂದ್ರೆ, ಈಸ್ಕೊಳ್ಳೋರ್ ಕತೆ ಕೇಳ್ರಿ. ಸೋಮವಾರ ದಿನ ಈಸ್ಕೊಬಿಟ್ರೆ ಬೇಗ ಕೊಡಕ್ಕಾಗಲ್ಲ. ಏನಾದ್ರೂ ಅವರು ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದ ದುಡ್ಡನ್ನು ಇಟ್ಟಿದ್ರು ಕೂಡ ಕಾರಣಾಂತರಗಳಿಂದ ಏನೋ ಒಂದು ಖರ್ಚು ಬಂದ್ಬಿಡುವಂಥದ್ದು, ಏನೋ ಸಮಸ್ಯೆಗಳಾಗುವಂಥದ್ದು, ಅವ್ರ ಕೊಡಕ್ ಆಗದೆ ಇರುವಂಥದ್ದು. ಮಂಗಳವಾರ ಕೊಟ್ರೆ ಏನಾರು ಪ್ರಾಬ್ಲಮ್ಸ್ಗಳಾಗಿ ಜಗಳಗಳು ಉಂಟಾಗುವಂಥದ್ದು. ಮತ್ತೆ ಶುಕ್ರವಾರ ಈಸ್ಕೊಂಡ್ರೆ ಪದೇ ಪದೇ ಸಾಲವನ್ನ ಮಾಡುವಂತ ದರಿದ್ರತೆಗಳು ಜಾಸ್ತಿ ಆಗ್ತದಂತಂದ್ರೆ, ಸಾಲನೇ ಮಾಡಿ ಜೀವನ ಮಾಡು ನೀನು ಅನ್ನುವಂಥದ್ದು. ಶುಕ್ರವಾರ ಲಕ್ಷ್ಮಿ, ಅಲಕ್ಷ್ಮಿ ಅಲ್ಲ, ಅವಳು ಮಹಾಲಕ್ಷ್ಮಿ. ಆ ಶುಕ್ರವಾರದ ದಿನ ಸಂಪಾದನೆ ದುಡಿದು ಸಂಪಾದನೆಯನ್ನ ಹಣವನ್ನ ಮನೆಗೆ ತಂದ್ರೆ ಅದು ವೃದ್ಧಿ ಆಗುತ್ತೆ. ಸಾಲವನ್ನ ಮಾಡ್ತಾ ಬಂದ್ರೆ ನೀನು ದುಡಿಯಂಗಿಲ್ಲಪ್ಪ, ನೀನ್ ಸಾಲ ಮಾಡ್ಕೊಂಡು ಸಾಲವನ್ನ ಕಟ್ಟು ಹೀಗೆ ಜೀವನ ಮಾಡು ಅನ್ನುವಂಥ ಒಂದು ಅರ್ಥದಲ್ಲಿ ನಿಮ್ಮ ಜೀವನ ಸಂಕಷ್ಟದಲ್ಲಿ ಸಿಕ್ಕಿಕೊಳ್ತದೆ. ಜೊತೆಗೆ ತಿಥಿ ಬಗ್ಗೆ ಹೇಳ್ತಾ ಹೋಗ್ತದೆ, ಎಷ್ಟು ಚಂದ ಹೇಳ್ತಾರೆ ನೋಡಿ. ಪೂರ್ಣಮಾಸೀಚ ಅಮಾವಾಸ್ಯ ತಿಥಿಶ್ಚ ಮೇ ನವಮ್ಯ ಚತುರ್ದಶಿ ಚ ತಿಥಯಸ್ಥ ಋಣದಾನಂ ಅರ್ಜಯೇತ್ ಅಂತ ಹೇಳ್ತಾರೆ. ಅಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ನವಮಿ, ಚತುರ್ದಶಿಗಳಲ್ಲಿ ಹಣವನ್ನ ಕೊಡುವಂಥದ್ದು, ಹಣವನ್ನ ಈಸ್ಕೊಡುವಂಥದ್ದು. ನೋಡಿ, ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಅಷ್ಟಮಿ, ನವಮಿ, ಚತುರ್ದಶಿಗಳಲ್ಲಿ ಯಾರಿಗೂ ಕೂಡ ಹಣವನ್ನ ಕೊಡಬೇಡಿ. ಕೊಟ್ರೆ ಸಮಸ್ಯೆ ಆಗತ್ತೆ. ಹಣವನ್ನ ಪಡಿಬೇಡಿ. ಸಾಲಬಾಧೆ, ದರಿದ್ರತೆ ಜಾಸ್ತಿ ಆಗ್ತದೆ, ತೀರ್ಸಕ್ಕಾಗಲ್ಲ, ಋಣಬಾಧೆಗಳು ನಿಮಗೆ ಜಾಸ್ತಿ ಆಗತ್ತೆ. ಇನ್ನು ಕಾಲಗಳು, ಯಾವ ಯಾವ ಕಾಲಗಳು ನಮಗೇನು ಹೇಳುತ್ತೆ? ರಾವು ಕಾಲೇ ಚ ಯಮಗಂಡೆ ಋಣಂ ದತ್ತಂ ವಿನಶ್ಯತಿ ಗುಳುಕ್ತೆ ಧನಮಾದಾಯ ಸದದೀನಾಸ ಜೀವತಿ. ಯಾರು ಕೂಡ ಯಮಗಂಟ ಕಾಲದಲ್ಲಾಗಲಿ ರಾವು ಕಾಲದಲ್ಲಾಗಲಿ ಸಾಲ ಕೊಟ್ರೆ ಹಣನಾಶವಾಗ್ತದಂತೆ, ದುಡ್ಡು ನಷ್ಟ ಆಗ್ತದೆ, ದರಿದ್ರತೆಗಳು ಜಾಸ್ತಿ ಹೋಗ್ತದೆ. ಆಕಸ್ಮಿಕವಾಗಿ ಒಂದಷ್ಟು ನೀವು ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಆ ಹಣವನ್ನ ನೀವು ಬೇರೆ ತರದಲ್ಲಿ ವ್ಯಯ ಮಾಡುವಂತಹ ಒಂದು ಪರಿಸ್ಥಿತಿಗಳು ಬಂದ್ಬಿಡ್ತದಂತೆ.
ಅದಕ್ಕೆ ರಾಹುಕಾಲ ಯಮಗಂಟ ಕಾಲದಲ್ಲಿ ಸಾಲವನ್ನ ಕೊಡುವುದಾಗಲಿ ಸಾಲವನ್ನ ಪಡೆಯುವಂಥದ್ದಾಗಲಿ ಖಂಡಿತವಾಗಿಯೂ ನಿಷಿದ್ಧ. ಈ ಕಾಲಗಳನ್ನು ತಿಳ್ಕೊಂಡು ಸೋಮವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ನವಮಿ, ಚತುರ್ದಶಿ, ರಾಹುಕಾಲ, ಯಮಗಂಟ ಕಾಲಗಳಲ್ಲಿ ಹಣವನ್ನು ಕೊಡುವಂಥದ್ದು, ಹಣವನ್ನು ಈಸ್ಕೊಳ್ಳುವಂಥದ್ದು ಎರಡೂ ಕೂಡ ದರಿದ್ರತೆಗೆ ಕಾರಣವಾಗ್ತದೆ ಮತ್ತು ಅನೇಕ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಮತ್ತು ಮಹಾಲಕ್ಷ್ಮಿಯ ಅಪಕೃಪೆಗೆ ನೀವು ಖಂಡಿತವಾಗಿಯೂ ಮಹಾಲಕ್ಷ್ಮಿಯ ಅನುಗ್ರಹದಿಂದ ದೂರ ಆಗುವಂತಹ ಒಂದು ಪರಿಸ್ಥಿತಿ, ಅವಕೃಪೆಗೆ ಪಾತ್ರರಾಗುವಂತಹ ಒಂದು ಪರಿಸ್ಥಿತಿ, ಸಂಕಷ್ಟಗಳನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಅದರಿಂದ ದಯವಿಟ್ಟು ಈ ಸಮಯಗಳನ್ನು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಇನ್ನು ಋಣಮೋಚನ ಗಣಪತಿ ಮಂತ್ರ. ಸಾಲ ಮಾಡ್ಬಿಟ್ಟಿದೀವಿ ಗುರುಗಳೇ, ಸಿಕ್ಕಾಬಟ್ಟೆ ಸಾಲ ಮಾಡ್ಬಿಟ್ಟಿದೀವಿ, ಸಾಲ ತೀರ್ತಾ ಇಲ್ಲ ಅಂದ್ರೆ ಮೊದಲು ಸಾಲವನ್ನ ಮಾಡಿ ಸಾಲದಿಂದ ತೀರಿಸುವ ಪ್ರಯತ್ನಗಳನ್ನು ನಿಲ್ಲಿಸಿ. ಇವ್ರ ಸಾಲ ತೀರ್ಸಕ್ಕೆ ಇವ್ರ ಹತ್ರ, ಇವ್ರ ಸಾಲ ತೀರ್ಸಕ್ಕೆ ಇವ್ರ ಹತ್ರ, ಇವ್ರಿಗೆ ಬಡ್ಡಿ ಕೊಡಕ್ಕೆ ಇವ್ರ ಹತ್ರ, ಹಿಂಗಾದ್ರೆ ವರ್ಕ್ ಆಗಲ್ಲ. ನಿಮ್ಮ ಮನೆಗೆ ದರಿದ್ರ ಲಕ್ಷ್ಮಿ ಹೋಗಿ ಮಹಾಲಕ್ಷ್ಮಿ ಬರಬೇಕು ಅಂದ್ರೆ ಅವ್ರ ಹತ್ರ ಟೈಮ್ ತಗೊಳ್ಳಿ. ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿ ಅವರಿಗೆ ಕೊಡುವಂತ ಕಾರ್ಯವನ್ನ ಮಾಡಿ, ಅಥವಾ ಅಲ್ಪ ಸ್ವಲ್ಪ ಆಸ್ತಿ ಇದ್ರೆ ಕೊಟ್ಬಿಟ್ಟು ಫಸ್ಟು ಅವರ ಸಾಲವನ್ನ ತೀರಿಸಿ ತದನಂತರ ಸಂಪಾದನೆಯನ್ನ ಮಾಡಿ ಆಸ್ತಿಯನ್ನ ಗಳಿಸಿ. ಆಗ ನಿಮಗೆ ಈ ಸಮಸ್ಯೆಗಳು ಬರೋದಿಲ್ಲ. ಜೊತೆಗೆ ಗಣಪತಿ, ಋಣಮೋಚನ ಗಣಪತಿ ಹೇಳ್ತಾ ಇದ್ದಾನೆ, ನನ್ನ ಆರಾಧನೆಯನ್ನ ಮಾಡಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನ ಸಾಲವನ್ನ ತೀರಿಸ್ತೇನೆ ಅಂತ. ಓಂ ಗ್ಲೌಂ ಗಣಪತಯೇ ಮಮ ಋಣ ವಿಮೋಚನಾರ್ಥೆ ಪ್ರಸನ್ನಂ ಕುರು ಕುರು ಸ್ವಾಹ. ಓಂ ಗ್ಲೌಂ ಗಣಪತಯೇ ಮಮ ಋಣ ವಿಮೋಚನಾರ್ಥೆ ಪ್ರಸನ್ನಂ ಕುರು ಕುರು ಸ್ವಾಹ. ಮತ್ತೊಮ್ಮೆ ಹೇಳ್ತೇನೆ, ಓಂ ಗ್ಲೌಂ ಗಣಪತಯೇ ಮಮ ಋಣ ವಿಮೋಚನಾರ್ಥೆ ಪ್ರಸನ್ನಂ ಕುರು ಕುರು ಸ್ವಾಹ. ಉಗುರು ಬೆಚ್ಚಿರುವಂತ ನೀರಿನಲ್ಲಿ ಸ್ನಾನವನ್ನ ಮಾಡಬೇಕು. ಬಿಳಿಯ ಹೂಗಳಿಂದ ಗಣಪತಿಯನ್ನ ಪೂಜೆ ಮಾಡಿ ಸಿಹಿ ನೈವೇದ್ಯವನ್ನ ಮಾಡಿ ಈ ಮಂತ್ರವನ್ನ ಪ್ರತಿ ದಿನ 108 ಬಾರಿ ಅಥವಾ 21 ಬಾರಿ ಜಪ ಮಾಡ್ತಾ ಬಂದ್ರೆ 48 ದಿನಗಳ ಕಾಲ ಕಂಟಿನ್ಯೂಸ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಇದನ್ನ ಮಾಡ್ತಾ ಬಂದ್ರೆ 100% ನಿಮ್ಗೆ ಏನಾಗ್ತದೆ, ಸಾಲವನ್ನ ತೀರಿಸಲಿಕ್ಕೆ ದಾರಿಗಳು ಕಾಣ್ತದೆ, ಅವಕಾಶಗಳು ವೃದ್ಧಿ ಆಗ್ತದೆ, ಖಂಡಿತವಾಗಿ ಋಣಬಾಧೆಗಳು ಕಡಿಮೆ ಆಗ್ತದೆ. ಅದರಿಂದ ಈ ಸಂಚಿಕೆಯಲ್ಲಿ ನಿಮಗೆ ಸಾಲವನ್ನು ಕೊಡುವಂಥದ್ದು, ಸಾಲವನ್ನು ತೆಗೆದುಕೊಳ್ಳುವಂಥದ್ದು ಯಾವಾಗ ಮಾಡಬಾರ್ದು ಅನ್ನುವಂಥ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ವಾಸ್ತು ವಿಚಾರವಾಗಿ ಆಗಿರ್ಬೋದು ಅಥವಾ ಜ್ಯೋತಿಷ್ಯ ಜಾತಕಗಳ ಭಾಗವಾಗಿ ತಿಳಿಯುವಂಥ ಆಸಕ್ತಿ ಇದ್ರೆ ನನ್ನನ್ನು ಭೇಟಿ ಮಾಡಿ ಅಂತ ಹೇಳ್ತಾ ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ